ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಜಗದ್ಗುರು ಶ್ರೀ ಬಸವಣ್ಣನವರಿಗಿಂತ ಮೊದಲೇ ಸಮಾಜ ಸುಧಾರಣೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರು ಮಹತ್ವ ಪಾತ್ರವನ್ನು ನಿರ್ವಹಿಸಿದರು ಎಂದು ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ತಿಳಿಸಿದರು. ನಗರದ ಕರ್ನಾಟಕ ಸಂಘ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯರವರ ಜಯಂತಿ ಯುಗಮನೋತ್ಸವ ಸಮಿತಿಯವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥದಲ್ಲಿ ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮ ಶ್ರೇಷ್ಠ ಎಂದು ಪ್ರತಿಪಾದಿಸಲಾಗಿದೆ ಎಂದು ತಿಳಿಸಿದರು. ನಾವೆಲ್ಲರೂ ಕೇವಲ ಒಂದೇ ಜಾತಿ ಮತಕ್ಕೆ ಸೀಮಿತವಾಗದೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರವರ ಮಾನವೀಯತೆ ಸಿದ್ಧಾಂತಗಳನ್ನು ಪಾಲಿಸೋಣ. ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಮಾನರು ಎಂದು ಮನೋಭಾವನೆಯ ಜೊತೆಗೆ ಬೆಳಕಿನೆಡೆಗೆ ಸಾಗೋಣ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲೆಯಲ್ಲೂ ಸಹ ಶ್ರೀ ರೇಣುಕಾಚಾರ್ಯರವರ ಪ್ರಭಾವಕ್ಕಾಗಿ ಅನೇಕ ಕ್ರಾಂತಿಗಳು ಜರುಗಿವೆ ಎಂದು ತಿಳಿಸಿದರು. ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮ ಮತ್ತು ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳ ಬೇಬಿ ಮಠದ ಗ್ರಾಮದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಶಿವಯೋಗಿರವರು ಮಾತನಾಡಿದರು. ನಂತರ ವಿಶೇಷ ಉಪನ್ಯಾಸ ನೀಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ ಮಹಾದೇವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಮಮತಾ ಸಾಲಿಮಠರವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಸಮಾಜದ ಒಳಿತಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಕೊಲ್ಲಿಪತಿಯಲ್ಲಿ ವಿವಿಧ ಸಮುದಾಯಗಳ 18 ಮಠಗಳನ್ನು ನಿರ್ಮಿಸಿದ್ದಾರೆ. ಈಗಲೂ ಸಹ ಅವು ಕಾರ್ಯಕ್ರಮಗಳು ನಿರ್ವಹಿಸಿದ್ದವೆ ಎಂದು ತಿಳಿಸಿದರು. ಇನ್ನು ಸಮಾರಂಭದಲ್ಲಿ ಮಳವಳ್ಳಿ ತಾಲೂಕು ದನಗೂರು ಸಿಂಹಾಸನ ಸಂಸ್ಥಾನ ಮಠದ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯರ ಸ್ವಾಮಿರವರು, ಕೆಆರ್ಪೇಟೆ ತಂಡೇಕೆರೆ ಬಾಳೆಹೊನ್ನೂರು ಸಾಕಮಠದ ಶ್ರೀ ಗಂಗಾಧರ ಶಿವಾರ್ಯ ಸ್ವಾಮಿರವರು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ MB ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ನನ್ಗೇನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಿದ್ಧಗಂಗಾ ಮಠ ವಿದ್ಯಾರ್ಥಿಗಳು ಯಾವ್ಯಾವ ಜಾತಿಯರಿದಾರಂತ ಹೋಗಿ ನೋಡ್ಕೊಂಡು ಬಂದು, ಸುತ್ತೂರು ಮಠ ಯಾವ್ಯಾವ ಜಾತಿ ವರ್ಗ ಇದಾರ ನೋಡ್ಕೊಂಡು ಬಂದು, ನಮ್ ಬೇಬಿ ಮಠದ ಸ್ಕೂಲ್ ಇದೆ, ಯಾವ್ಯಾವ ವರ್ಗದ ಜನ ಇದಾರ ನೋಡ್ಕೊಂಡ್ ಬನ್ನಿ, ಹಾಸ್ಟೆಲ್ ಇದೆ, ಹೋಗಿ ಯಾವ ಜನಾಂಗ ವರ್ಗದ ಜನ ಇದಾರಂತ ನೋಡ್ಕೊಂಡ್ ಬನ್ನಿ. ವೀರಶೈವ ಲಿಂಗಾಯತ ಮಠಗಳು ಏನಿದೆಯೋ ಜಾತ್ಯತೀತವಾಗಿ ಇಂದಲ್ಲ ಅಂದಿನಿಂದ ಸೇವೆ ಮಾಡಿಕೊಂಡು ಬಂದಿರೋ ಮಠಗಳು ಅಂತ ಅಂದ್ರೆ ನಾನು ಎದೆ ತೊಟ್ಟುಕೊಂಡು ಹೇಳ್ತೀನಿ, ಅದು ವೀರಶೈವ ಲಿಂಗಾಯತ ಮಠಗಳು. ನಾವು ಭೇದ ಭಾವ ತೋರಿಸಿಲ್ಲ, ನಮ್ಗದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಧರ್ಮ ಅಂತ ಅಂದ್ರೆ ಪ್ರೀತಿಸು ಅಂತ ಅರ್ಥ. ಧರ್ಮ ಅಂತ ಅಂದ್ರೆ ಸತ್ಯ ಮತ್ತು ಧರ್ಮ ಮತ್ತು ನೀತಿ ಮತ್ತು ನ್ಯಾಯವನ್ನ ಧಾರಣೆ ಮಾಡ್ಕುವಂತ ಅರ್ಥ. ಯಾರಿಗ್ ಬೇಡ ಇದು? ಸತ್ಯ ಯಾರಿಗ್ ಬೇಡ? ನೀತಿ ಯಾರಿಗ್ ಬೇಡ? ನ್ಯಾಯ ಯಾರಿಗ್ ಬೇಡ? ಅಹಿಂಸೆ ಯಾರಿಗ್ ಬೇಡ? ಯಾರಿಗ್ ಬೇಕಾಗಿಲ್ಲ? ಎಲ್ರಿಗೂ ಬೇಕಾಗಿದೆ. ಅದೇ ರೀತಿ ಬಸವಣ್ಣವ್ರು ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದ್ರ ಅಳಿಯಲು ಬೇಡ. ಯಾರಿಗ್ ಬೇಡ? ಯಾವ ಸಮಾಜಕ್ಕೆ ಬೇಡ? ಯಾವ ದೇಶಕ್ಕೆ ಬೇಡ? ಎಲ್ಲರ ಉದ್ದೇಶ ಒಂದೇ. ಎಲ್ಲರೂ ಬಂದಿದ್ದೇನಂತಂದ್ರೆ ಸಮಾಜದ ಕಲ್ಯಾಣಕ್ಕಾಗಿ ಬಂದಿರ್ತಾರೆ. ಎಂದು ಜಗದ್ಗುರು ರೇಣುಕಾಚಾರ್ಯರು ಬಂದಿದ್ದು ಯುಗ ಯುಗಗಳಿಗೆ ಯಾಕೆ ಅಂತಂದ್ರೆ ಅಪ್ರತ್ಯಕ್ಷ ಶಿವರೂಪ. ಶಿವ ಪ್ರತ್ಯಕ್ಷ ಆಗಕ್ಕಾಗೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಆಗ್ಬೇಕಂತಂದ್ರೆ ಗುರುವಿನ ರೂಪದಲ್ಲಿ ಈ ಭೂಲೋಕಕ್ಕೆ ಬರಬೇಕು. ಅದಕ್ಕೆ ಗುರುವಿನ ರೂಪದಲ್ಲಿ ಸದ್ಗುರು ಜಗದ್ಗುರು ರೇಣುಕಾಚಾರ್ಯರು ಬಂದ್ರು ಅನ್ನೋದೇ ಇಷ್ಟು ವಿಚಾರ. ಅರಿವು ಕೊಡಕ್ಕೆ ಗುರು ಯಾಕೆ ಬರ್ತಾನಂತಂದ್ರೆ ಇಲ್ಲಿ ತಗೊಂಡೋಗ್ಲಿಕ್ಕಲ್ಲ, ಶಿವ ಮಾಡಬೇಕಾಗಿರೋ ಕೆಲಸವನ್ನ ಮಾಡ್ಲಿಕ್ಕೆ ಗುರು ಈ ಭೂಲೋಕಕ್ಕೆ ಬರ್ತಾನೆ. ಹಾಗೂ ವೇದಿಕೆ ಮೇಲಿರುವಂತಹ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಹಿರಿಯ ಚೇತನರ ಅಂತರಾತ್ಮದಲ್ಲಿ ಅಡಗಿರುವಂಥ ಎಲ್ಲ ದಿವ್ಯ ಚೇತನಕ್ಕೆ ಶರಣಾರ್ಥಿ. ಸಣ್ಣದಾಗಿ ನನ್ನ ತಂದೆಯವರು ಈ ಒಂದು ಗುರುಭಕ್ತಿ ವಿಚಾರದಲ್ಲಿ ಅವರು ತುಂಬಾ ಇದಾಗಿತ್ತು.
ಮಾನ್ಯ ನಮ್ಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಇದಕ್ಕೂ ಒಳಪಟ್ಟು ಒಂದು ಮಠನೂ ಕೂಡ ನಾವು ನಮ್ಮ ಗ್ರಾಮದಲ್ಲಿ ಅದನ್ನ ಸ್ಥಾಪನೆ ಮಾಡಿ ಈ ಒಂದು ಸಾಧು ಸರಳರಿಗೆ ಅಲ್ಲಿ ಬಂದು ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಮತ್ತೆ ಈ ಒಂದು ಸಾಧು ಪರಂಪರೆಯನ್ನ ಮತ್ತೆ ಒಂದು ಗುರು ಪರಂಪರೆಯನ್ನು ಮುಂದುವರಿಸಲು ಕೂಡ ಅವರ ಮಠವನ್ನ ಇದು ಮಾಡಿದ್ದಾರೆ. ಅದರಲ್ಲಿ ನಾವು ಬೆಳಿಗ್ಗೆ ಇದ್ರೆ ನಾವು ಪೂಜೆ ಮಾಡ್ತಾ ಇದ್ದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಒಂದು ಭಾವಚಿತ್ರ. ಮತ್ತೆ ನಾವು ಈಗಲೂ ಕೂಡ ರೇಣುಕಾಚಾರ್ಯರು ರೇವಣಸಿದ್ದೇಶ್ವರ ಬೆಟ್ಟ ಅಂತಂದ್ರೆ ಅದು ನಮ್ಗೆ ಎಲ್ರಿಗೂ ಕೂಡ, ಇಡೀ ನಮ್ಮ ಕುಟುಂಬ ಇರ್ಬೋದು, ಎಲ್ರಿಗೂ ಕೂಡ ಅದು ತುಂಬಾ ಒಂದು ದೇವರು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಬರ್ತಕ್ಕಂಥದ್ದೇ ರೇಣುಕಾಚಾರ್ಯರು ಮತ್ತೆ ರೇವಣಸಿದ್ದೇಶ್ವರ ಬೆಟ್ಟ ಶಿವ ಅಂತಕ್ಕಂಥದ್ದು ಇರೋದ್ರಿಂದ ಅದರಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇಷ್ಟು ಸುದೀರ್ಘವಾಗಿ ಎಲ್ಲಾ ವಿಚಾರಗಳು ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವದ ಸಮಾರಂಭವನ್ನು ಸರ್ಕಾರದ ಆದೇಶದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಜಗದ್ಗುರು ರೇಣುಕಾಚಾರ್ಯರು ಅವತಾರಗಳನ್ನು ಯುಗ ಯುಗಗಳಲ್ಲಿ ಅವತರಿಸಿದ್ದಾರೆ. ಆದರೆ ಒಂದು ವಿಶೇಷ ಏನಂತಂದರೆ, ಎಲ್ಲರಿಗೂ ಗೊತ್ತಿರೋದು ಒಂದೇ ಒಂದು ಸತ್ಯ ಏನಂತಂದರೆ, ಎಲ್ಲ ಪೂಜ್ಯರು ಎಲ್ಲ ಪಂಥದ ಮಹಾತ್ಮರು ಬಂದಿದ್ದಾರಲ್ಲ, ಆದರೆ ದೇವರು ಭೂಲೋಕಕ್ಕೆ ಬರೋದಿಲ್ಲ, ಅಪ್ರತ್ಯಕ್ಷ ಶಿವರೂಪ ಅಂತ ಕರೀತಾರೆ. ಪ್ರತ್ಯಕ್ಷವಾಗಿ ಏನಾರು ನೋಡಬೇಕಂದ್ರೆ ಅದು ಗುರುವಿನ ರೂಪದಲ್ಲಿ ಕಾಣಬೇಕು ಅಂತ. ಈ ಮನುಕುಲ ಉದ್ಧಾರಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರು ಬಹುಶಃ ಅವತರಿಸಿ ಬಂದಿದ್ದಾರೆ. ಆದರೆ ಯುಗ ಯುಗಗಳಲ್ಲೂ ಸಹ ಗುರುಗಳು ಬಂದು ಸಮಾಜದ ಏಳಿಗೆಗಾಗಿ, ಸರ್ವ ಸಮಾಜದ ಏಳಿಗೆಗಾಗಿ, ನಾಡು ಮತ್ತು ರಾಷ್ಟ್ರದ ಕಲ್ಯಾಣಕ್ಕಾಗಿ ಬಂದು ಹೋಗಿರುವಂಥದ್ದು. ಅಂಥ ಮಹಾತ್ಮರ ಜಯಂತಿಯನ್ನು ಇವತ್ತು ಮಂಡ್ಯ ಜಿಲ್ಲಾಡಳಿತ ಮತ್ತು ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ ಹೆಚ್ಚೆಚ್ಚು ಸಮಾಜಕ್ಕೆ ಏನಂತ ಅಂದರೆ ಅರಿವು ಕೊಡೋದು. ಗುರು ಅಂತ ಅಂದರೆ ಅರಿವು, ಗುರು ಅಂತ ಅಂದರೆ ಜ್ಞಾನ, ಗುರು ಅಂತ ಅಂದರೆ ಮಾರ್ಗದರ್ಶನ, ಗುರು ಅಂದರೆ ಮುಕ್ತಿ, ಗುರು ಅಂತ ಅಂದರೆ ಎಲ್ಲರನ್ನು ಮೇಲೇಳಿಸುವಂಥ, ಎಲ್ಲರನ್ನ ಬದುಕಿಸುವಂಥ, ಎಲ್ಲರನ್ನು ಜೊತೆಯಲ್ಲಿ ತಗೊಂಡೋಗೋದೇ ಗುರುವಿನ ಕೆಲಸ. ಧನ್ಯವಾದಗಳನ್ನ ಶರಣಾರ್ಥಿಯೊಂದಿಗೆ ತಿಳಿಸ್ತೇನೆ. ಪ್ಲೇಟ್ ಹಿಂದಕ್ಕೆ ಮಾಡ್ಬಿಡೋಣ. ಮಣಿಯಾಗಿ ಸರಳತೆಯೂ ಸುಂದರತೆಯನ್ನು ಇತ್ತೀಚೆಗೆ ಕಳಿಸ್ತೀನಿ ಎಲ್ಲ ನೋಡಿ ಶಿವಪ್ರಕಾಶ್ ಬಾಬು ಅವರು ಕೂಡ ಎಂದು ಬಾರದ ಗೂಡು ಎಂದು